ನಾವು ಬಂದೇವ ನಾವು ಬಂದೇವ ನಾವು ಬಂದೇವ ಶ್ರೀಶೈಲ ನೋಡಲಿಕ್ಕ ಸ್ವಾಮಿ ಸೇವೆ ಮಾಡಿಕೊಂಡು ಹೋಗಲಿಕ್ಕ. ನಾವು ಬಂದೇವ ಶ್ರೀಶೈಲ ನೋಡಲಿಕ್ಕ ಸ್ವಾಮಿ ಸೇವೆ ಮಾಡಿಕೊಂಡು ಹೋಗಲಿಕ್ಕ. ಅರೆ ಗೀಯ ಗೀಯ ಗಾಗಿಯ ಗೀಯ 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 ಗಾಗಿಯ ಗೀಯ. ಎಲ್ಲರಿಗೂ ನಮಸ್ಕಾರ. ಕನ್ನಡ ಕಹಳೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮೆಲ್ಲರ ಪ್ರೀತಿಯ ಹೆಮ್ಮೆಯ ಕನ್ನಡತಿ ಶುಭ ಪಲ್ಲವಿ. ಏನಪ್ಪಾ ಇವತ್ತು ವಿಡಿಯೋ ಶುರುವಾಗುವ ಮುನ್ನವೇ ಗೀಗಿ ಪದ ಹಾಡ್ತಾ ಇದ್ದಾರೆ ಅಂತ ಅನ್ಕೊಳ್ತಾ ಇದ್ದೀರಾ? ಇವತ್ತಿನ ನಮ್ಮ ಸಂಚಿಕೆ ನಮ್ಮ ಕರ್ನಾಟಕದ ಹೆಮ್ಮೆಯ ಜನಪದ ಸಂಸ್ಕೃತಿ, ಜನಪದ ಕಲೆ ಗೀಗಿ ಪದ. ಪಾಪ ಪುಣ್ಯ ಕನ್ನಡ ಚಲನಚಿತ್ರದಲ್ಲಿ ಈ ಗೀತೆಯನ್ನ ಕೇಳಿರಬಹುದು ನೀವು. ಈ ಗೀಗಿ ಪದದ ಹಿಂದೆ ಇರುವಂತಹ ಅದ್ಭುತವಾದ ಇತಿಹಾಸ ನಿಮಗೆ ಗೊತ್ತಿದ್ಯಾ? ಹಾಗಾದ್ರೆ ನಾವಿವತ್ತು ತಿಳ್ಕೊಳ್ಳೋಣ ಉತ್ತರ ಕರ್ನಾಟಕದ ಅತ್ಯಂತ ಅಮೂಲ್ಯವಾದ ಜನಪದ ಪರಂಪರೆ ಗೀಗಿ ಪದ. ಗೀಗಿ ಪದ ಅಂತ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ಪ್ರಸಿದ್ಧವಾಗಿರುವ ಒಂದು ವಿಶಿಷ್ಟ ಜನಪದ ಗಾನ ಶೈಲಿ. ಇದು ಲಾವಣಿ ಪದಗಳ ಒಂದು ಪ್ರಮುಖ ಶಾಖೆ. ಲಾವಣಿಯಲ್ಲಿ ಡಪ್ಪು, ತುಂತುಣಿ ಮತ್ತು ತಾಳದೊಂದಿಗೆ ಮೇಳವಾಗಿ ಹಾಡಲಾಗುವ ಈ ಶೈಲಿಗೆ ಗೀಗಿ ಪದ ಅಂತ ಹೆಸರು. ತುಂತುಣಿ ಮತ್ತು ತಾಳಗಳ ಸಂಗತಿಯಲ್ಲಿ ಗಾಯಕರು ಒಂದೇ ದನಿಯನ್ನ ಎಳೆದು ಹಾಡಿದಾಗ ಆ ಧ್ವನಿ ಗೀಗಿ ಅಂತ ಕೇಳಿಸುತ್ತೆ. ಅದರಿಂದಲೇ ಗೀಗಿ ದನಿ, ಆಮೇಲೆ ಗೀಗಿ ಪದ ಅನ್ನುವಂತಹ ಹೆಸರು ಬರುತ್ತೆ. ಗೀಗಿ ಪದದ ಜನ್ಮ ಆದದ್ದು 1875ರಲ್ಲಿ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಚಿಂಚಲಿ ಗ್ರಾಮದಲ್ಲಿ ನಡೆದಂತಹ ಮಾಯಮ್ಮನ ಜಾತ್ರೆಯಲ್ಲಿ. ಆ ದಿನದ ಕಥೆಯನ್ನ ಕೇಳ್ಕೊಂಡ್ ಬರೋಣವಾ? ಜಾತ್ರೆಗೆ ಕನ್ನಡ ಮತ್ತು ಮರಾಠಿ ಲಾವಣಿಕಾರರು ಬಂದಿರ್ತಾರೆ. ಅವರಿಬ್ಬರು ತಮ್ಮ ತಮ್ಮ ಶೈಲಿಯಲ್ಲಿ ಲಾವಣಿ ಪ್ರದರ್ಶನ ನೀಡ್ತಾ ಇರ್ತಾರೆ. ಹಗಲಿನಲ್ಲಿ ಮರಾಠಿ ಕಲಾವಿದರು ಡಪ್ಪು ಬಳಸಿ ಲಾವಣಿಯನ್ನ ಹಾಡ್ತಾರೆ. ರಾತ್ರಿಯಲ್ಲಿ ಕನ್ನಡ ಕಲಾವಿದರು ಡಪ್ಪು, ತುಂತುಣಿ ಮತ್ತು ತಾಳಗಳೊಂದಿಗೆ ಮೇಳವನ್ನ ಮಾಡ್ತಾರೆ. ಕನ್ನಡ ಗಾಯಕರು ತುಂತುಣಿ ಮತ್ತು ತಾಳದೊಂದಿಗೆ ಒಂದೇ ಸ್ವರವನ್ನ ಎಳೆದು ಹಾಡಿದಾಗ ಜನರು ಆ ಧ್ವನಿಯನ್ನ ಗೀಗಿ ದನಿ ಅಂತ ಕರೆಯತೊಡಗ್ತಾರೆ. ತೇರದಾಳದ ಅಣ್ಣು ಯಂಕಾರಾಮ ಇವರೇ ಗೀಗಿ ಪದಕ್ಕೆ ಶ್ರುತಿಯನ್ನ ನೀಡಿದವರು. ಅವರು ಗಣೇಶ ಮತ್ತು ಸರಸ್ವತಿಯನ್ನ ಸ್ಮರಿಸಿ ಹಾಡ್ತಾರೆ. ಆದ್ರಿಂದ ಅವರನ್ನ ಗೀಗಿ ಪದಗಳ ಜನಕ ಅಂತಾನೆ ಗೌರವಿಸಲಾಗುತ್ತೆ. ಜಾತ್ರೆಯಲ್ಲಿ ಈ ಹಾಡುಗಳನ್ನ ಕೇಳಲು ಜನ ಕೂಡುವಂತಹ ಸ್ಥಳವನ್ನ ಗೀಗಿ ಕಟ್ಟೆ ಅಂತ ಕರೀತಾರೆ. ಸಾಂಪ್ರದಾಯಿಕವಾಗಿ ಲಾವಣಿಗೆ 2 ಮುಖ್ಯ ಪ್ರಕಾರಗಳಿವೆ. ಅದರಲ್ಲಿ ಬಯಲು ಲಾವಣಿ ಅಂತ ಅಂದ್ರೆ ಒಬ್ಬನೇ ಗಾಯಕ ಹಾಡುವಂತಹ ಶೈಲಿ ಬಯಲು ಲಾವಣಿಯಾಗಿರುತ್ತೆ. ಅದು ಇಂದಿಗೂ ಕೂಡ ಜನಪ್ರಿಯವಾಗಿದೆ. ಇನ್ನೊಂದು ಮೇಳ ಲಾವಣಿ, ಡಪ್ಪು, ತುಂತುಣಿ, ತಾಳದೊಂದಿಗೆ ಗುಂಪಾಗಿ ಹಾಡುವಂತಹ ಶೈಲಿ. ಗೀಗಿ ಪದಗಳ ಪ್ರಮುಖವಾದಂತಹ ರೂಪವೂ ಕೂಡ ಇದೇ ಆಗಿರುತ್ತೆ. ಗೀಗಿ ಮೇಳದಲ್ಲಿ ಮುಖ್ಯ ಗಾಯಕ ಡಪ್ಪು ಬಾರಿಸ್ತಾ ಪದ ಹಾಕ್ತಾನೆ. ಹಿಂದೆ ಇಬ್ಬರು ವಾದ್ಯಗಾರರು ತುಂತುಣಿ ಮತ್ತು ತಾಳದಿಂದ ಲಯ ಮತ್ತೆ ಸ್ವರವನ್ನ ನೀಡ್ತಾರೆ. ಇದರ ಐತಿಹಾಸಿಕ ಹಿನ್ನೆಲೆ ನಿಮಗೆ ಗೊತ್ತಿದ್ಯಾ? ಲಾವಣಿ ಸಾಹಿತ್ಯವು ಪೇಶ್ವೆಯ ಕಾಲದಷ್ಟು ಹಳೆಯದು. ಆ ಕಾಲದಲ್ಲಿ ಸೈನಿಕರನ್ನ ಉತ್ತೇಜಿಸೋದಕ್ಕೆ ಪವಾಡ ಎಂಬ ವೀರಗಾನಗಳನ್ನ ಹಾಡ್ಲಾಗ್ತಾ ಇತ್ತು. ಕರ್ನಾಟಕದ ಲಾವಣಿಗಳಲ್ಲಿ ಪ್ರಸಿದ್ಧವಾದಂತಹ ವೀರಕಥೆಗಳೆಂದ್ರೆ ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ, ಸರ್ಜಪ್ಪ ನಾಯಕ ಮತ್ತು ಇನ್ನೂ ಅನೇಕ ಸ್ಥಳೀಯ ವೀರರು. ಈ ಕಥೆಗಳು ಇಂದಿಗೂ ಜನರಲ್ಲಿ ಜನಪ್ರಿಯವಾಗಿದೆ. ಲಾವಣಿಗಳಲ್ಲಿ ಮುಖ್ಯವಾಗಿ 2 ಭಾವಗಳು ಸಿಗುತ್ತೆ. ಅದರಲ್ಲಿ ಶೃಂಗಾರ ಅಂದ್ರೆ ಪ್ರೇಮ ಮತ್ತೆ ಸೌಂದರ್ಯಕ್ಕೆ ಸಂಬಂಧಪಟ್ಟಿದ್ದು, ವೀರತೆ ಧೈರ್ಯ ಮತ್ತೆ ಪರಾಕ್ರಮಕ್ಕೆ ಸಂಬಂಧಪಟ್ಟಿದ್ದು. ಇದಲ್ಲದೆ ಸಾಮಾಜಿಕ ಸಂದೇಶಗಳು, ಹಾಸ್ಯ ಮತ್ತು ವಿನೋದ, ಸಮಕಾಲೀನ ವಿಮರ್ಶೆ, ನಾಡಿನ ಪ್ರಸಂಗಗಳು ಇವೆಲ್ಲವೂ ಲಾವಣಿ ಪದಗಳಲ್ಲಿ ಸುಂದರವಾಗಿ ಮೂಡಿಬರುತ್ತವೆ. ಗೀಗಿ ಪದ ಮತ್ತು ಲಾವಣಿಗಳಲ್ಲಿ ಹಲವಾರು ಪ್ರಸಿದ್ಧ ಪರಂಪರೆಗಳು ಅಥವಾ ಘರಾನೆಗಳು ಇವೆ. ಬಿಬಿ ಇಂಗಳಗಿ ಪರಂಪರೆ, ಇದು ಇಂಗಳಗಿ ಪ್ರದೇಶದ ವಿಶಿಷ್ಟವಾದಂತಹ ಶೈಲಿ. ತೇರದಾಳ ಪರಂಪರೆ ಅಂದ್ರೆ ಗೀಗಿ ಪದದ ಜನಕ ವಂಶಜರ ವಿಶಿಷ್ಟವಾದಂತಹ ಶೈಲಿ.
ಹಲಕುಂದ ಪರಂಪರೆ. ಹಲಕುಂದ ವಂಶಜರ ವಿಶಿಷ್ಟವಾದಂತಹ ಪರಂಪರೆ. ಈ ಪ್ರತಿಯೊಂದು ಪರಂಪರೆಯು ತನ್ನದೇ ಆದಂತಹ ವಿಶಿಷ್ಟವಾದಂತಹ ಶೈಲಿ ಹಾಗೂ ಸ್ವರಗಳನ್ನ ಹೊಂದಿದೆ. ಕನ್ನಡ ಲಾವಣಿಯೇ ಗೀಗಿ ಪದವಾಗಿ ಬೆಳೆದಂತೆ ಮರಾಠಿಯಲ್ಲಿಯೂ ಇದೇ ಶೈಲಿ ಜೀಜಿ ಪದ ಎಂಬ ಹೆಸರಿನಲ್ಲಿ ಜನ್ಮ ತಗೊಳ್ಳುತ್ತೆ. ಇದು ಕರ್ನಾಟಕ ಅಂದ್ರೆ ಕನ್ನಡ ಮತ್ತು ಮರಾಠಿ ಸಂಸ್ಕೃತಿಗಳ ನಡುವಿನ ಸುಂದರ ಸಾಂಸ್ಕೃತಿಕ ಸೇತುವೆಯಾಗಿರುತ್ತೆ. ಸ್ನೇಹಿತರೆ, ಗೀಗಿ ಪದ ಇದು ಕೇವಲ ಒಂದು ಹಾಡಿನ ವಿಧಾನ ಮಾತ್ರ ಅಲ್ಲ. ಇದು ಉತ್ತರ ಕರ್ನಾಟಕದ ಜನಪದ ಪರಂಪರೆ, ನಮ್ಮ ಇತಿಹಾಸದ ಸಾಕ್ಷಿ, ಭಾವ ಮತ್ತು ಸಂಸ್ಕೃತಿಯ ಸಂಗಮ, ಕಾಲದಿಂದ ಕಾಲಕ್ಕೆ ಸಾಗಿ ಬಂದಂತಹ ಸಂಪತ್ತು. ಸ್ನೇಹಿತರೆ, ಗೀಗಿ ಪದ ಅಂತ ಅನ್ನೋದು ಕೇವಲ ಒಂದು ಹಾಡಿನ ವಿಧಾನ ಮಾತ್ರ ಅಲ್ಲ. 1875ರಿಂದ ಇವತ್ತಿನವರೆಗೂ ಈ ಒಂದು ಕಲೆ 150 ವರ್ಷಗಳಿಂದ ಬದುಕಿ ಬೆಳೆದು ಬಂದಿದೆ. ಆದ್ರೆ ಈ ಪರಂಪರೆಗಳು ಇಂದಿಗೆ ಕಣ್ಮರೆಯಾಗ್ತಾ ಇದ್ದಾವೆ. ನಮ್ಮೆಲ್ಲರ ಜವಾಬ್ದಾರಿ ಈ ನಮ್ಮ ಜನಪದದ ಪರಂಪರೆಯನ್ನ ಕಲಿಯೋದು, ಹಾಗೆ ಇದನ್ನ ಮುಂದಿನ ಪೀಳಿಗೆಗೂ ಕೂಡ ಕಲಿಸೋದು, ಹಾಗೆ ಜನಪದ ಕಲಾವಿದರನ್ನ ಪ್ರೋತ್ಸಾಹಿಸೋದು. ನಮ್ಮ ಜನಪದ ಸಂಸ್ಕೃತಿಯನ್ನ ಉಳಿಸೋಣ, ಬೆಳೆಸೋಣ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮ ಪ್ರತಿಕ್ಷಣ ಕನ್ನಡಮಯವಾಗಿರಲಿ, ಪ್ರತಿಕ್ಷಣ ಶುಭವಾಗಿರಲಿ ಅಂತ ಹೇಳ್ತಾ ಧನ್ಯವಾದಗಳು. ಗೀಯ ಗೀಯ ಗಾಗಿಯ ಗೀಯ